ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಚಿಕ್ಕದಾಗಿ ಒಂದು ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ. ನಾಳೆ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಗೌರಿ ಮನೆಯಿಂದ ಮಳೆನಲ್ಲಿ ಆಚೆ ನಿಂತಿರ್ತಾಳೆ. ವಿವೇಕ್ ಮತ್ತೆ ಸರಿತಾ ಇಬ್ರು ಕೂಡ ಗೌರಿನ ಮನೆಯಿಂದ ಆಚೆ ಹಾಕಿರ್ತಾರೆ. ಹಾಗಾಗಿ ಮಳೆನಲ್ಲಿ ನೆನ್ಕೊಂಡಿರ್ತಾಳೆ. ಈ ಕಡೆ ಗೌರಿ ತಂದೆ ತಾಯಿ ಬಂದ್ಬಿಟ್ಟು ಗೌರಿ ಪರವಾಗಿ ಮಾತಾಡ್ತಾರೆ, ಪ್ರಶ್ನೆ ಮಾಡ್ತಾರೆ, ನ್ಯಾಯ ಕೇಳ್ತಾರೆ. ಆದ್ರೆ ಈ ಕಡೆ ವಿವೇಕ್ ಮತ್ತೆ ಸರಿತಾ ಯಾವ್ದು ಕೂಡ ಒಪ್ಕೋತಿರಲ್ಲ. ಈ ಗೌರಿ ಮೇಲೆ ಅಪವಾದನೆ ಹೊರಿಸ್ತಾ ಇರ್ತಾರೆ. ಆದ್ರೆ ಈ ಕಡೆ ಗೌರಿ ತಂದೆ ತಾಯಿ ತುಂಬಾನೇ ಪಾಪದವರು ಅಂತಾನೆ ಹೇಳ್ಬೋದು. ಸ್ವಾವಲಂಬಿಗಳು, ದುಡ್ಡಿಲ್ಲ ಅಂದ್ರೂ ಕೂಡ, ಬಡತನ ಇದ್ರೂ ಕೂಡ ಮರ್ಯಾದೆ ಗಂಜವರು. ಈ ಕಡೆ ವಿವೇಕ್ಗೆ ಮತ್ತೆ ಸರಿತಾಗೆ ಸ್ವಲ್ಪನೂ ಕೂಡ ಕಾಮನ್ ಸೆನ್ಸ್ ಅನ್ನೋದೇ ಇರಲ್ಲ. ಈ ಕಡೆ ಸರಿತಾಗೆ ನಾನ್ ಹೇಳಿದೆ ನಡಿಬೇಕು ಅಂತ, ಈ ಕಡೆ ವಿವೇಕ್ ತನ್ನ ಹೆಂಡತಿ ಅಂತಾನು ಲೆಕ್ಕಿಸದೆ ಅಮ್ಮ ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರು ಕೂಡ ತನ್ನ ತಾಯಿಗೆ ಎದುರುತ್ರ ಮಾತಾಡಿರ್ತಾಳೆ. ಈ ಕಡೆ ನಿನ್ನೆ ಸಂಚಿಕೆನಲ್ಲಿ ಗೌರಿ. ಹಾಗಾಗಿ ತನ್ನ ತಾಯಿ ಪರವಾಗಿ ಗೌರಿನ ಮನೆಯಿಂದ ಆಚೆ ಹೋಗು, ನನಗೂ ನಿನ್ಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹಾಕಿರ್ತಾರೆ. ಇವಳು ನಾನು ಹೋಗಲ್ಲ, ಇದು ನನ್ನ ಗಂಡನ ಮನೆ ಅಂತ ಹೇಳ್ಬಿಟ್ಟು ಎಷ್ಟೇ ಕೂಡ ಹೋಗರದ್ರು ಕೂಡ ಹೋಗಿರಲ್ಲ. ಹಾಗಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಗೌರಿದೆ ತಪ್ಪು ಅಂತ. ಗೌರಿ ಪರವಾಗಿ ಈ ಕಡೆ ಅವ್ರ ತಂದೆ ತಾಯಿ ತುಂಬಾನೇ ಪ್ರಶ್ನೆ ಮಾಡ್ತಾರೆ. ಆದ್ರೂ ಕೂಡ ಎಷ್ಟೇ ಕೂಡ ಹೇಳಿದ್ರು ಕೂಡ ಇವರು ಒಪ್ಕೊಳ್ತಿರಲ್ಲ. ಈ ಕಡೆ ಗೌರಿನ ಕೂಡ ನಾನು ಬರಲ್ಲ ಅಪ್ಪ ಅಮ್ಮ, ನಾನು ಬರಲ್ಲ, ನನ್ನ ಗಂಡನ ಮನೆ ಇಲ್ಲೇ ಇರ್ತೀನಿ, ಎಷ್ಟೇ ನೋವಾದ್ರೂ ಏನೇ ಇದ್ರೂ ಕೂಡ ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಸತ್ರು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರುವಾಗ ಈ ಕಡೆ ಅವ್ರ ತಂದೆ ತಾಯಿಗೆ ಕರುಳು ಚುರುಕ್ ಅನ್ನುತ್ತೆ. ಎಷ್ಟೇ ಆದ್ರೂ ಹೆತ್ತು ಮಗಳಲ್ವಾ, ಇನ್ನೇನ್ ಮಾಡೋಕ್ಕಾಗುತ್ತೆ ಗೌರಿನ ಈ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಬಾ ಅಮ್ಮ ಮಗಳೇ, ಇವ್ರ ಮನೇಲಿ ಸುಖದ ಸುಪ್ಪತ್ತಿಗೆ ಇರ್ಬೋದು, ಆದ್ರೆ ನಮ್ಮ ಮನೆಯಲ್ಲಿ ಬಡತನ ಇದ್ರು ಕೂಡ ಪ್ರೀತಿ ವಿಶ್ವಾಸ ತುಂಬಿ ಮನೆ ತುಂಬಿದೆ ಅಂತ ಹೇಳ್ಬಿಟ್ಟು ನಾನು ಗಂಜಿ ಕುಡಿದ್ರು ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನಿನ್ನ ನೋಡ್ಕೋತೀನಿ, ನಾನ್ ನೋಡ್ಕೋತೀನಿ, ನನ್ನ ಮಗಳು ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ತಂದೆ ತಾಯಿ ಇಬ್ರು ಕೂಡ ಹೇಳ್ತಿದ್ರು. ಈ ಕಡೆ ಮೋನಿಕಾ ಅದಕ್ಕೆ ಒಗ್ಗರಣೆ ಹಾಕ್ತಿರ್ತಾಳೆ, ಅತ್ತೆಗೆ ಎದುರುತ್ರ ಕೊಟ್ಟಿದ್ದಾಳೆ, ಹಾಗೆ ಹೀಗೆ ಅಂತ ಬಿಟ್ಟು ಥೂ ನಿನ್ ಜನ್ಮಕ್ಕಷ್ಟು ಬೆಂಕಿಯಾಗ, ನೀ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ, ನಿನ್ನ ಒಡ ಹುಟ್ಟಿದ ಅಕ್ಕ ಕಣೆ ಅವಳು, ನೀನ್ ಎಂತೆಂತ ಕಷ್ಟ ಬಂತು ಎಲ್ಲನೂ ಕೂಡ ಅವಳು ಸಪೋರ್ಟ್ ಮಾಡಿದಾಳೆ, ಎಲ್ಲದಕ್ಕೂ ಕೂಡ ನಿನಗೆ ಕೈ ಹಿಡಿದಿದ್ದಾಳೆ, ಅದನ್ನೆಲ್ಲ ಮರ್ತ್ಬಿಟ್ಟು ಅಹಂಕಾರಿಯಾಗಿದೆಯಾ ಕಣೆ ನೀನು. ಆದ್ರೆ ನನ್ನ ಮಗಳು ಗೌರಿ ಆತರ ಅಲ್ಲ, ಇವತ್ತಿಂದ ನೀನು ಕೂಡ ನನ್ನ ಮಗಳಲ್ಲ, ನನ್ನ ಪಾಲಿಗೆ ಸತ್ತೋದೆ ಅಂತ ಈ ಕಡೆ ಮೋನಿಕಂಗೂ ಬಾಯಿಗೆ ಬಂದಂಗೆ ಬೈತಾರೆ. ಆಮೇಲೆ ನೀನು ಗೌರಿನ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಮನೆ ಹೊರಗಡೆನೆ ಇರ್ತಾಳೆ. ಈ ಕಡೆ ಗೌರಿ ತಂದೆ ತಾಯಿ ಇದ್ದವರು ಗೌರಿನ ಒತ್ತಾಯ ಮಾಡ್ಬಿಟ್ಟು ಬಾ ಮಗಳೇ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಗೊಳವಂತ ಅಳ್ತಿರ್ತಾಳೆ. ಈ ಕಡೆ ಗೌರಿ ಕಣ್ಣಲ್ಲಿ ನೋಡಕ್ ಆಗಲ್ಲ ಅವಳು ಗೋಳನ್ನ. ನಿಜವಾಗ್ಲೂ ಎಂತವ್ರಿಗಾದ್ರೂ ಒಂಥರ ಕನಿಕರ ಬರುತ್ತೆ. ಆದ್ರೆ ಈ ವಿವೇಕ್ ಮನೆಯವ್ರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಅಲ್ಲಿ ಕೆಲವೊಬ್ರು ಆಶಾ ತಾತ ಎಲ್ಲರೂ ಕೂಡ ಒಳ್ಳೆಯವರಾಗಿರ್ತಾರೆ. ಆದ್ರೆ ಈ ಕಡೆ ಸರಿತನ ಒಂದು ಬಿಗುಮಾನ ಏನಿರುತ್ತೆ, ಅದರಿಂದ ಅವಳು ಆಚೆ ಬರಕ್ಕಾಗಲ್ಲ. ಹಾಗಾಗಿ ಅವಳಿಗೆ ತಕ್ಕಂತೆ ಈ ಕಡೆ ಮಗ ಕೂಡ ಕುಣಿತಿರ್ತಾನೆ ವಿವೇಕ್. ಹಾಗಾಗಿ ಇಷ್ಟೆಲ್ಲ ಆಯ್ತು. ಸೊ ಇನ್ನೇನು ಕರ್ಕೊಂಡು ಹೋಗ್ತಾರೆ, ಇನ್ನೇನು ಕೊಡೆ ಹಿಡ್ಕೊಂಡು ಪಾಪ ನಡು ರಾತ್ರಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಇನ್ನೇನು ಕರ್ಕೊಂಡು ಹೋಗ್ತಿರುವಾಗ ಒಂದು ಸ್ವಲ್ಪ ದೂರ ಹೋಗುವಾಗ ಅಲ್ಲಿಗೆ ಒಂದು ಕಾರ್ ಎಂಟ್ರಿ ಕೊಡತ್ತೆ. ಅದರಲ್ಲಿ ವಿವೇಕ್ ಅವರ ತಂದೆ ಬರ್ತಾರೆ, ಅಂದ್ರೆ ಸರಿತಾ ಅವರ ಗಂಡ ಎಂಟ್ರಿ ಕೊಡ್ತಾರೆ. ಯಾವುದೋ ಬಿಸ್ನೆಸ್ ಟ್ರಿಪ್ ಅಂತ ಹೋಗಿರ್ತಾರೆ. ಈ ಕಡೆ ತಾತ ಅವರು ಇನ್ಫಾರ್ಮ್ ಮಾಡಿರ್ತಾರೆ, ಈ ತರ ಆಗಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ಗೌರಿ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಮನೆ ಬಿಟ್ಟು ಆಚೆ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಈ ಕಡೆ ಫೋನ್ ಮಾಡಿ ಹೇಳಿರ್ತಾರೆ. ಹಾಗಾಗಿ ಈ ಕಡೆ ಗೌರಿನ ಕಾಪಾಡ್ಕೋಬೇಕು, ಗೌರಿ ಗುಣ ಗೊತ್ತಿರುತ್ತೆ ವಿವೇಕ್ ತಂದೆಗೆ. ಹಾಗಾಗಿ ಎಂಟ್ರಿ ಕೊಡ್ತಾರೆ. ನೀವ್ ಎಲ್ಲಿಗೆ ಹೋಗ್ತೀರಾ ಅಂದಾಗ, ಇಂಥ ಸುಖದ ಸುಪ್ಪತ್ತಿಗೆ ನಮಗೆ ಬೇಕಾಗಿಲ್ಲ, ಗಂಜಿ ಕುಡಿದ್ರು ಕೂಡ ನಾವು ಚೆನ್ನಾಗಿ ನನ್ನ ಮಗಳನ್ನ ನೋಡ್ಕೋತೀವಿ, ಇಂಥ ನಡು ರಾತ್ರಿನಲ್ಲಿ ಬೀದಿಲಿ ನಿಲ್ಸೋದು, ರೋಡಲ್ಲಿ ನಿಲ್ಸೋದು, ಮಳೆನಲ್ಲಿ ಈ ತರ ನಮಗಾಗಲ್ಲ, ನನ್ನ ಮಗಳನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ತಂದೆ ತಾಯಿ ಈ ಕಡೆ ವಿವೇಕ್ ತಂದೆಗೆ ಹೇಳ್ತಾರೆ. ಅದರ ಅಗತ್ಯ ಇಲ್ಲ, ನೀವೆಲ್ಲೂ ಹೋಗ್ಬಾರ್ದು, ಗೌರಿ ನನ್ನ ಮಗಳು, ಗೌರಿನ ಕರ್ಕೊಂಡು ಹೋಗೋದಕ್ಕೆ ನಿಮಗೆ ಏನ್ ಅಧಿಕಾರ ಇದೆ ನಿಮ್ಗೆ ಅಂದಾಗ, ನಾನು ಅವಳನ್ನ ಹೆತ್ತಿದ್ದೀನಿ, ಹೆತ್ತು ಹೊತ್ತು ಬೆಳೆಸಿದ್ದೀನಿ ಅಂತ ಈ ಕಡೆ ಗೌರಿ ತಾಯಿ ಕೂಡ ಹೇಳ್ತಿದ್ರೆ, ನೀವು ಹೆತ್ತು ಹೊತ್ತು ಬೆಳೆಸಿರ್ಬೋದು, ಆದ್ರೆ ಮದ್ವೆ ಆದ್ಮೇಲೆ ಈ ಮನೆಗೆ ಬಂದಿದ್ದಾಳೆ, ಇವಾಗ ಅವಳು ನನ್ನ ಮಗಳು ಆಗಿದ್ದಾಳೆ. ಈಗ ಅವಳನ್ನ ಯಾವ ಕಾರಣಕ್ಕೂ ಈ ಮನೆಯಿಂದ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಪರ್ಮಿಷನ್ ಇಲ್ದೇನೆ ನೀವು ಹೇಗ್ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದಾಗ, ಈ ತರ ಆಯ್ತು ಅಂತ ಎಲ್ಲ ಕೂಡ ಹೇಳ್ತಾರೆ. ಏನು ಅದ್ರ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಎಂಟ್ರಿ ಕೊಡ್ತಾರೆ. ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಮನೆ ಬಾಗ್ಲಿಗೆ ಬರ್ತಾರೆ. ಎಲ್ಲರೂ ಕೂಡ ಮನೆ ಹೊರಗಡೆನೆ ನಿಂತಿರ್ತಾರೆ. ವಿವೇಕನ್ ತಂದೆ ನಾನು ಯಾರು ಅಂತ ಕೇಳ್ತಾರೆ. ಅವಾಗ ಅಪ್ಪ ಅಂತ ಹೇಳ್ತಾನೆ. ಅಪ್ಪನ ನೀನು ನನ್ನ ಮಗನ, ಥೂ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ ಅಂತ ಹೇಳ್ಬಿಟ್ಟು ಈ ಕಡೆ ಬಾಯಿಗೆ ಬಂದಂಗೆ ಬೈತಾರೆ. ಈ ಕಡೆ ನೀನ್ ಎಂತವನು ಅಂತ ನನಗೆ ಗೊತ್ತು ಕಣೋ, ತಾಯಿ ಹೇಳ್ದಂಗೆ ತಾಯಿ ತಾಳಕ್ ತಕ್ಕಂತೆ ಕುಣಿಯೋನು ಅಂತ ಗೊತ್ತಿತ್ತು, ನಿನ್ ತಾಯಿ ಒಳ್ಳೆವಳೆ, ನಮ್ ಸರಿತಾ ಒಳ್ಳೆವಳೆ, ಆದ್ರೆ ಅವ್ಳು ಕಿವಿ ಚುಚ್ಚೋರು ಕೆಲವ್ರು ಇದಾರೆ, ಈ ಚಂಚಲ ಅಂತವ್ರು ಅಂತಾಗ ನಾನೇನ್ ಮಾಡ್ದೆ ಅಂದಾಗ, ನಿನ್ ಗಂಡನ ಮನೇಲಿ ಒಂದು ಸಣ್ಣ ಕಾರಣಕ್ಕೆ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ, ನಿನಗೆ ನೀನು ನ್ಯಾಯ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಚಂಚಲಂಗೂ ಕೂಡ ಬಾಯಿಗೆ ಬಂದಂಗೆ ಬೈತಾರೆ. ಈ ಕಡೆ ವಿವೇಕ್ ಅವ್ರ ತಂದೆ, ನಿನಗೆ ದುಡ್ಡಿದೆ ಅಂತ ದುರಂಕಾರನ, ದೀನಬಂಧು ಕುಟುಂಬ ವಿವೇಕ್ ಅಂದ್ರೆ ತುಂಬಾ ಫೇಮಸ್ ಆಗಿದ್ಯಾ, ಆ ಫೇಮಸ್ ಆಗೋದಿಕ್ಕೆ ಕಾರಣ ಯಾರು ಗೊತ್ತಾ, ಈ ಗೌರಿ ಮಾಡಿರುವಂತ ಡಿಸೈನ್ ಇಂದ ನಿನಗೆ ಕೋಟಿಗಟ್ಟಲೆ ಲಾಭ ಬಂತು. ಇವತ್ತು ನೀವೆಲ್ಲ ಇಷ್ಟು ಮೆರಿತಿದ್ದೀರಾ ಅಂದ್ರೆ ಅದಕ್ಕೆ ಎಲ್ಲ ಮೂಲ ಕಾರಣ ಈ ಗೌರಿ ಮಾಡಿರುವಂತಹ ಕೆಲಸ.
ಇವತ್ತು ನೀವು ಏನೇ ಕೂಡ ಹೆಸರು ಗಳಿಸಿದ್ರು ಕೂಡ ಅದಕ್ಕೆ ಗೌರಿ ಕಾರಣ. ಆದ್ರೆ ಇವತ್ತು ನೀವು ಏನ್ ಮಾಡ್ತಿದ್ದೀರಾ? ಮಾನವೀಯತೆ ಕಳ್ಕೊಂಡು ಮನೆಯಿಂದ ರೋಡಲ್ಲಿ ನಿಲ್ಸಿದ್ದೀರಾ. ಸ್ವಲ್ಪನಾದ್ರೂ ನಿಮಗೆ ಮಾನವೀಯತೆ ಇದೆಯಾ? ಏ ಸರಿತಾ, ನೀನು ಅಷ್ಟೊಂದು ನ್ಯಾಯ ನೀತಿ ಮಾತಾಡ್ತೀಯಲ್ಲ, ಒಂದು ಹೆಣ್ಣನ್ನ ನಡುರಾತ್ರಿನಲ್ಲಿ ಮಧ್ಯೆ ರೋಡಲ್ಲಿ ನಿಲ್ಸಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ಕನಿಕರ ಇಲ್ವಾ? ನಿನಗೆ ಮಕ್ಕಳು ಅವಳು ಮಗಳು ಅಂತ ಯಾಕೆ ನೋಡ್ತಾ ಇಲ್ಲ ನೀನು ಅಂದಾಗ ಈ ಕಡೆ ಸರಿತಾ ಸ್ವಲ್ಪ ಗಂಡಂಗೆ ಭಯ ಬೀಳ್ತಾಳೆ. ಮನೆಯವ್ರು ಯಾರಿಗೂ ಕೂಡ ಭಯ ಬೀಳಲ್ಲ ಅಂದ್ರೆ ಎಲ್ಲದು ಕೂಡ ನಾನೇ ಹೇಳ್ದಂಗೆ ಆಗ್ಬೇಕು, ನಾನೇ ಮೆರಿಬೇಕು ಅನ್ನೋ ಒಂದು ಗುಣ ಇರುತ್ತೆ ಈ ಕಡೆ ಸರಿತಾ ಅವ್ರಿಗೆ. ಆದ್ರೆ ಗಂಡ ಅಂತ ಬಂದಾಗ ಅವನು ಹೇಳಿದ್ದೆ ಸರಿ, ವಿವೇಕ್ ತಂದೆ ಏನ್ ಹೇಳ್ತಾರೆ ಅದೇ ಫೈನಲ್ ಈ ಮನೆಯಲ್ಲಿ. ಇಷ್ಟು ದಿನ ಸರಿತಾ ಹೇಳಿದ್ದೆ ಸರಿ ಅಂತ ಆಗ್ತಿತ್ತು. ಆದ್ರೆ ಇನ್ನ ವಿವೇಕ್ ತಂದೆ ಬಂದ್ಮೇಲೆ ಇನ್ನು ಆಗೋದೆಲ್ಲ ಒಳ್ಳೇದೇ ಅಂತ ಗೊತ್ತಿರುತ್ತೆ. ಸರಿತಂಗೆ ವಿವೇಕಂಗೆ ಬಾಯಿಗೆ ಬಂದಂಗೆ ಬೈತಾರೆ, ಹಂಗಿಂಗ್ ಬೈಯಲ್ಲ, ಸಿಕ್ಕಾಬಟ್ಟೆ ಬೈತಾರೆ. ಸರಿತನ್ಗೆ ಕೇಳುವಂತ ಒಂದೊಂದು ಪ್ರಶ್ನೆಗೆ ತನ್ನ ಗಂಡನಿಗೆ ಎದುರು ವಾದ ಮಾಡ್ಲಿಕ್ಕೂ ಇಲ್ಲ, ಇವಳಿಗೆ ಮಾಡ್ಲಿಕ್ಕೂ ಆಗಲ್ಲ. ಅವ್ರು ಒಂದು ಪ್ರಶ್ನೆ ಮಾಡ್ತಾರೆ, ಆ ಪ್ರಶ್ನೆಗೆ ಈ ಕಡೆ ಮಗನ ಹತ್ರನೂ ಉತ್ತರ ಇರಲ್ಲ, ಈ ಕಡೆ ಸರಿತನ ಹತ್ರನೂ ಉತ್ತರ ಇರಲ್ಲ. ಈ ಕಡೆ ತಾತ ಕೂಡ ಮಾತಾಡ್ತಾರೆ, ಹೌದು ಸರಿತಾ ಮಾಡಿ ತಪ್ಪು, ನಾನು ಇಷ್ಟು ದಿನ ಮಾತಾಡಬಾರ್ದು ಅಂತಾನೆ ಸುಮ್ಮನೆ ಇದ್ದೆ. ನಮ್ಮ ಮಾತಿಗೆ ಈ ಮನೆಯಲ್ಲಿ ಬೆಲೆ ಇಲ್ಲ. ಆದ್ರೆ ಇವತ್ತೊಂದು ಹೆಣ್ಣನ್ನ ನಡು ರಾತ್ರಿನಲ್ಲಿ ಮನೆ ಹೊರಗಡೆ ಮಳೆನಲ್ಲಿ ನಿಲ್ಸಿದ್ದು ಇವ್ರು ಮಾಡಿರೋ ತಪ್ಪು. ಆದ್ರೂ ಕೂಡ ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ. ಆ ಒಂದು ಹೆಣ್ಮಗುನ ಪಾಪ ಮನೆ ಒಳಗಡೆ ಕರ್ಕೊಂಡು ಹೋಗುವಂತ ಒಂದು ಇದು ಇಲ್ಲ, ನನಗೆ ಅಧಿಕಾರನೂ ಇಲ್ಲ ಅಂತ ಈ ಕಡೆ ತಾತ ಕೂಡ ಗೌರಿ ಪರವಾಗಿ ಮಾತಾಡ್ತಾರೆ. ಈ ಕಡೆ ಗೌರಿ ಮಾತ್ರ ಇನ್ನು ಗೊಳು ಅಂತ ಅಳ್ತಿರ್ತಾಳೆ. ಈ ಕಡೆ ಗೌರಿ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ. ಈ ಕಡೆ ವಿವೇಕ್ ತಂದೆ ಇದ್ದವರು ಅವ್ರಿಗೆ ಕೈ ಮುಗಿದು ಕ್ಷಮೆ ಕೇಳ್ತಾರೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಮಗಳನ್ನ ಇಂಥ ಪರಿಸ್ಥಿತಿನಲ್ಲಿ ನಡು ರೋಡಲ್ಲಿ ಬಿಡುವಂತ ಒಂದು ನೀಚ ಮನೆ, ಎಲ್ರು ಕೂಡ ಒಂದು ನೀಚ ಜನ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಾಗ ನಾನು ಬಂದಿದ್ದೀನಿ, ನೀವು ಧೈರ್ಯವಾಗಿ ಹೋಗಿ ಬನ್ನಿ, ಮಗಳನ್ನ ಇಲ್ಲೇ ಬಿಟ್ಟು ಹೋಗಿ. ಅವಳು ನನ್ನ ಮಗಳು, ಗೌರಿ ನನ್ನ ಮಗಳು. ಇನ್ಮೇಲೆ ಇನ್ಯಾವತ್ತೂ ಕೂಡ ನೀವು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಇನ್ಯಾವತ್ತೂ ಕೂಡ ಗೌರಿಗೆ ಈ ತರ ಪರಿಸ್ಥಿತಿ ಬರ್ತಿರೋ ತರ ನಾನು ಕಾಪಾಡ್ಕೋತೀನಿ. ಗೌರಿ ನನ್ನ ಮಗಳು, ಗೌರಿಗೆ ಏನು ಆಗ್ತಾ ಇರ್ತಾರ ನಾನು ನೋಡ್ಕೋತೀನಿ ಅಂತ ಈ ಕಡೆ ವಿವೇಕ್ ತಂದೆ ಹೇಳ್ತಿದ್ರೆ ವಿವೇಕು ಈ ಕಡೆ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾನೆ. ಸರಿತಾನು ಅಷ್ಟೇ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾಳೆ. ಈ ಕಡೆ ಗೌರಿ ಮೇಲೆ ಸಿಕ್ಕಾಬಟ್ಟೆ ಕೆಂಡ ಕಾರ್ತಿರ್ತಾಳೆ ಮನಸ್ಸೊಳಗೆ. ಆದ್ರೆ ತನ್ನ ಗಂಡನ ಎದುರುಗಡೆ ವಾದ ಮಾಡೋ ಹಾಗಿಲ್ಲ. ಹಾಗಾಗಿ ಎಲ್ಲನೂ ಕೂಡ ಸಹಿಸ್ಕೊಂಡು ಹಾಗೆ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾಳೆ. ಕಡೆ ಗೌರಿ ಅಪ್ಪ ಅಮ್ಮ ಇನ್ನೇನು ಸರಿ, ನಾವು ಹೊರಡ್ತೀವಿ, ನಮ್ಮ ಮಗಳನ್ನ ನಿಮ್ಮ ಮೇಲೆ ಜವಾಬ್ದಾರಿ ಬಿಟ್ಟು ನಾವು ಹೋಗ್ತಾ ಇದೀವಿ. ಆದ್ರೆ ಒಂದೇ ಒಂದು ಮಾತು ಹೇಳಿ, ನಮ್ಮ ಗೌರಿ ಮನೆಗೆ ಬಾರ ಅಂದ್ರೆ ದಯವಿಟ್ಟು ಈ ತರ ನಡು ರಾತ್ರಿನಲ್ಲಿ ಮಧ್ಯ ರೋಡಲ್ಲಿ ಮಳೆನಲ್ಲಿ ನಿಲ್ಲಿಸ್ಬೇಡಿ, ಇಂಥ ಪರಿಸ್ಥಿತಿ ತರಬೇಡಿ. ಹಾಗೇನಾದ್ರೂ ಇದೆ ನಮಗೆ ಒಂದೇ ಒಂದು ಫೋನ್ ಮಾಡಿ, ನಾವು ಓಡ್ಕೊಂಡು ಬಂದು ಗೌರಿನ ನಾನು ಕರ್ಕೊಂಡು ಹೋಗ್ತೀನಿ. ಗೌರಿ ಯಾವತ್ತೂ ಕೂಡ ನಮಗೆ ಭಾರ ಆಗಲ್ಲ ಅಂತ ಹೇಳಿದಾಗ ದಯವಿಟ್ಟು ನಾನು ಆಲ್ರೆಡಿ ಕ್ಷಮೆ ಕೇಳಿದ್ದೀನಿ, ಇನ್ನೊಮ್ಮೆ ನಿಮಗೆ ಕಾಲಿಗೆ ಬೇಕಾದ್ರೂ ಬಿದ್ದು ಕ್ಷಮೆ ಕೇಳ್ತೀನಿ, ನಮ್ಮಿಂದ ತಪ್ಪಾಗಿದೆ, ಇನ್ ಮುಂದೆ ಈ ತಪ್ಪು ಮತ್ತೆ ರಿಪೀಟ್ ಆಗಲ್ಲ, ದಯವಿಟ್ಟು ನನ್ನ ಮಾತು ಮೇಲೆ ನಂಬಿಕೆ ಇಡಿ ಅಂದಾಗ ಸರಿ ನಿಮ್ಮ ಮಾತ್ ಮೇಲೆ ನಂಬಿಕೆ ಇಟ್ಟು ಹೋಗ್ತಿದ್ವಿ, ಗೌರಿನ ಇಲ್ಲೇ ಬಿಟ್ಟು ಹೋಗ್ತಿದ್ವಿ ಅಂತ ಹೇಳ್ಬಿಟ್ಟು ಮಗಳೇ ಹೋಗಿ ಬರ್ತೀವಿ, ಆದಷ್ಟು ಸ್ವಲ್ಪ ಹೊಂದ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ತಂದೆ ತಾಯಿ ಕೂಡ ಗೌರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹೋಗ್ತಾರೆ. ಇನ್ನೇನು ಒಳಗಡೆ ಗೌರಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ವಿವೇಕ್ ತಂದೆ ಈ ಕಡೆ ಗೌರಿ ಒಳಗಡೆ ಪಾದ ಇಕ್ಕುವಾಗ ಒಂಥರ ತುಂಬಾ ಹೋಗ್ಬೇಕೋ ಬೇಡವೋ ಅಂತ ಭಯದಿಂದ ಹೋಗ್ತಿರ್ತಾಳೆ. ಈ ಕಡೆ ಸರಿತಾ ಒಳಗಡೆ ಹೋಗ್ಬಿಟ್ಟು ಹಂಗೆ ಗುರಾಯಿಸಿರ್ತಾಳೆ. ಈ ಕಡೆ ವಿವೇಕಂಗಂತೂ ಮಾತೇ ಇಲ್ಲ, ಅವನು ಕೂಡ ಗುರಾಯಿಸ್ಬೋದು ಅಷ್ಟೇನೆ. ಆದ್ರೆ ಅವಳಿಗೆ ಯಾರು ಕೂಡ ಗೌರಿಗೆ ಯಾರು ಕೂಡ ಒಂದು ತುಟಿಕ್ ಪಿಟಿಕ್ ಅಂತ ಮಾತಾಡಕ್ಕೂ ಕೂಡ ಇಲ್ಲಿ ವಿವೇಕ್ ಅವ್ರ ತಂದೆ ಬಿಡ್ತಾ ಇರಲ್ಲ. ಅಷ್ಟು ಒಂದು ಕಂಡೀಷನ್ ಮನುಷ್ಯ ಅಂತಾನೆ ಹೇಳ್ಬೋದು. ಕೊನೆಗೂ ಎಲ್ರು ಕೂಡ ಮನೆಗೆ ಹೋಗ್ತಾರೆ. ಸೊ ಗೌರಿನೂ ಒಳಗಡೆ ಹೋಗ್ತಾಳೆ, ಫ್ರೆಶ್ ಅಪ್ ಆಗ್ತಾಳೆ, ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂತಾಳೆ. ಈ ಕಡೆ ವಿವೇಕ್ ಮತ್ತೆ ಗೌರಿ ನಡುವೆ ಇಬ್ರಲ್ಲೂ ಕೂಡ ಮಾತುಕತೆ ಇರಲ್ಲ. ಗೌರಿ ಮುಖ ಈ ಕಡೆ ವಿವೇಕು ನೋಡ್ತಿರಲ್ಲ. ಈ ಕಡೆ ಗೌರಿಗೆ ವಿವೇಕ್ ಅವ್ರ ಹತ್ರ ಮಾತಾಡ್ಬೇಕು ಅನ್ನೋ ಒಂದು ಕ್ಷಮೆ ಕೇಳ್ಬೇಕು, ನನ್ನಿಂದ ಏನಾದ್ರೂ ಗೊತ್ತಿಲ್ದೇನೆ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಬಂದ್ರು ಕೂಡ ವಿವೇಕ್ ಆ ಕಡೆ ತಿರ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಈ ಕಡೆ ಮೋನಿಕಾ ಮತ್ತೆ ಚಂಚಲ ಅನಿಕೇತ್ ಎಲ್ರು ಕೂಡ ಓದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ತರ ಮತ್ತೆ ಒಕ್ಕಿಸ್ಕೊಂಡ್ಲು ಮಾಮ್ ಅಂತ ಹೇಳ್ಬಿಟ್ಟು ಈ ಕಡೆ ಅನಿಕೇತ್ ಕೂಡ ಹೇಳ್ತಿರ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೇನು ಗೌರಿ ಸರಿತನ ಹತ್ರ ಅಂದ್ರೆ ಎಷ್ಟೇ ಆದ್ರೂ ಗೌರಿ ಸರಿತಂದು ತಪ್ಪೇ ಇದ್ರು ಕೂಡ ಒಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳೋದ್ರಲ್ಲಿ ಏನ್ ಹೋಗುತ್ತೆ ಅನ್ಬಿಟ್ಟು ಈ ಕಡೆ ಸರಿತ ಅವ್ರ ಹತ್ರ ಬರ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಏನೋ ಮಾತಿನ ಬರ್ದಲ್ಲಿ ನಿಮ್ಗೆ ಎದುರುತ್ರ ಮಾತಾಡಿರ್ಬೋದು, ಆದ್ರೆ ನನ್ನ ಪ್ರಕಾರ ಅದು ನ್ಯಾಯ ಇತ್ತು, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಮಾತಾಡಿದೆ, ದಯವಿಟ್ಟು ಅದರಿಂದ ನಿಮಗೆ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ನಿನಗೆ ನಾನು ಕ್ಷಮಿಸ್ಬೇಕಾ? ನಾನು ನಿನ್ನ ಯಾವತ್ತೂ ಕೂಡ ಕ್ಷಮಿಸದೇ ಇಲ್ಲ ಅಂದಾಗ, ಅಲ್ಲ ಆತೆ, ಈಗ ನಿಮ್ಮ ಮಗಳೇ ತಪ್ಪು ಮಾಡಿದಿದ್ರೆ, ನಿಮ್ಮ ಮಗಳು ಏನಾದ್ರೂ ಒಂದು ತಪ್ಪು ಮಾಡಿದಿದ್ರೆ ನೀವು ಕ್ಷಮಿಸ್ತಿರ್ಲಿಲ್ವಲ್ಲ ಅಂದಾಗ, ನನ್ನ ಮಗಳ ಸಮಾನಕ್ಕೆ ನೀನಲ್ಲ, ನಿನ್ನ ಯಾವತ್ತೂ ಕೂಡ ಮಗಳು ಅಲ್ಲ ಸೊಸೆ ಅಂತಾನು ಒಪ್ಕೊಳ್ಳಲ್ಲ. ಯಾವತ್ತು ನೀನು ನನ್ನ ಮಗನ್ಗೆ ಮದ್ವೆ ಆದ್ಯೋ ಅವತ್ತಿಂದ ನೀನು ವೈರಿ ತರನೇ ನೋಡೋದು, ಇನ್ ಮುಂದೇನು ನಾನು ನೀನು ವೈರಿನೇ, ಯಾವತ್ತೂ ಕೂಡ ಕ್ಷಮಿಸಲ್ಲ, ನನ್ನ ಜೊತೆ ಮಾತಾಡಕ್ ಬರಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿಗೆ ಬೈತಾ ಇರ್ತಾಳೆ. ಈ ಕಡೆ ಸರಿತಾ ಈ ಕಡೆ ಗೌರಿ ಅಂತೂ ತುಂಬಾ ಕಣ್ಣೀರ್ ಹಾಕೊಂಡು ಸಾರಿ ಕೇಳಿದ್ರು ಕೂಡ ಕ್ಷಮಿಸೋಷ್ಟು ದೊಡ್ಡ ಮನ್ಸಂತೂ ಇಲ್ಲ ಈ ಕಡೆ ಸರಿತಂಗೆ. ಸೊ ಈ ಕಣ್ಣೀರ್ ಹಾಕೊಂಡು ಈ ಕಡೆ ಬೇಡ್ಕೋತಿದ್ರೆ ಸರಿತವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಸರಿತವ್ರ ಗಂಡ ಬರ್ತಾರೆ. ಏನ್ ನಡೀತಿದೆ ಇಲ್ಲಿ? ಗೌರಿ ನೀನ್ ಯಾಕೆ ಕೈ ಮುಗಿತಿದ್ಯಾ?
ಅಂತ ಕೇಳಿದಾಗ ಅದು ಮಾವ ಅಂದಾಗ ಇನ್ಮೇಲೆ ನೀನು ಯಾರಿಗೂ ಕೂಡ ಕೈ ಮುಗಿಬಾರ್ದು, ನಿನಗೆ ಎಲ್ಲರೂ ಕೂಡ ಕೈ ಮುಗಿಬೇಕು. ಇವರೆಲ್ಲರೂ ಕೂಡ ನಿನ್ ಹಂಗಲ್ಲಿ ಬದುಕ್ತಿದ್ದಾರೆ, ನೀನು ಡಿಸೈನ್ ಮಾಡಿರುವಂತಹ ದುಡ್ಡಲ್ಲಿ ಬದುಕ್ತಿರೋದು, ಹೆಸರು ಮಾಡಿರೋದು ನಿನ್ನಿಂದ. ನೀನಿಲ್ಲಿ ಯಾರಿಗೂ ಕೂಡ ಕೈ ಮುಕ್ಕೊಂಡು ಕೇಳೋದು, ರಿಕ್ವೆಸ್ಟ್ ಮಾಡೋದು ಅವೆಲ್ಲ ನೀನ್ ಇಟ್ಕೊಂಬೇಡ. ಸರಿತಂಗೆ ಎಷ್ಟು ಅಧಿಕಾರ ಇದೆಯೋ ಈ ಮನೆಯಲ್ಲಿ ನಿನಗೂ ಅಷ್ಟೇ ಅಧಿಕಾರ ಇದೆ. ಈ ಮನೆಯಲ್ಲಿ ಸಂಪೂರ್ಣ ಒಂದು ಎಲ್ಲ ಅಧಿಕಾರನೂ ಕೂಡ ನಿನಗಿದೆ ಅಂದಾಗ ಈ ಕಡೆ ಅಧಿಕಾರದ ವಿಷಯ ಬಂದಾಗ ಈ ಕಡೆ ಸರಿತಾ ಗರಂ ಆಗ್ತಾಳೆ, ಹಂಗೆ ಗುರಾಯಿಸ್ತಾಳೆ. ಆದ್ರೆ ತಲೆ ತಗ್ಗಿಸ್ಕೊಂಡು ನಿಂತಾಳೆ, ಗಂಡ ಅಲ್ವಾ, ಗಂಡನಿಗೆ ಎದುರುತ್ರ ಮಾತಾಡಲ್ಲ, ಹಾಗಾಗಿ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾಳೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ಹಾಗಾದ್ರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.